ಓಂ ಶಾಂತಿ. Divine Souls, Namaste. Please welcome to Spiritual Health and Meditations. ದಿವ್ಯವಾದ ಆತ್ಮಗಳೇ, ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನಲಿಗೆ ಸ್ವಾಗತ, ಸುಸ್ವಾಗತ. ಈ ಸತ್ಸಂಗದ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. Shall we start please with 3 Omkaras? ಓಂ ಸಹನಾ ಭವತು ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. Release both the hands please and rub both the palms and namaste all of you. Namaste sir. Namaste akka, namaste everyone, namaste. ನಮಸ್ತೆ. ಎಲ್ಲರದು ಊಟ ಆಯ್ತಾ, ನಿದ್ದೆ ಆಯ್ತಾ, ಕಾಫಿ ಆಯ್ತಾ? ಕಾಫಿ ಆಗಿರ್ಲಿಕ್ಕಿಲ್ಲ. ಕಾಫಿ ಆಗಿಲ್ಲ. ಓಕೆ, ವಿಲ್ ಹ್ಯಾವ್ ಕಾಫಿ ಲೇಟರ್ ಆನ್ ಆಫ್ಟರ್ ದಿಸ್ ಕ್ಲಾಸ್. ಓಕೆ, ಸೊ ವೇರ್ ಡಿಡ್ ವಿ ಸ್ಟಾಪ್ ಇನ್ ದ ಲಾಸ್ಟ್ ಕ್ಲಾಸ್? ದಟ್ ಇಸ್ ಯೆಸ್ಟರ್ಡೇ. We stopped at a particular point. That is Satyuga. Satyugadalli initial population is 9 lakhs and later on it increases to 2 crores and at the end of Treta Yuga it increases to 33 crores. And ಎಲ್ಲಿಂದ ಬರ್ತವೆ ಈ ಆತ್ಮಗಳೆಲ್ಲ? ಪರಮಧಾಮದಲ್ಲಿ ಅಥವಾ ಶಾಂತಿ ಧಾಮದಲ್ಲಿ ಇರುತ್ತೆ. ಸೊ ಅವರ ಪಾತ್ರ ಯಾವಾಗಿದೆ, ಅವರ ರೋಲ್ ಯಾವಾಗಿದೆ, ಆಸ್ ಪರ್ ದಟ್ ಇಟ್ ವಿಲ್ ಕಮ್ ಡೌನ್, ಇಟ್ ವಿಲ್ ಡಿಸೆಂಡ್ ಡೌನ್. ನಾವು ಫಸ್ಟ್ ಟೈಮ್ ವೆನ್ ದ ಸೋಲ್ ಕಮ್ಸ್, ನಾನು ಹೇಳಿದ ಹಾಗೆ ಇಟ್ ಇಸ್ ವೆರಿ ವೆರಿ ಪ್ಯೂರ್. ಆತ್ಮ ಸಂಪೂರ್ಣ ಶುದ್ಧವಾಗಿರುತ್ತೆ. ಆತ್ಮ ಶುದ್ಧವಾಗಿದೆ ಅಂದಮೇಲೆ ಶರೀರನು ಪರ್ಫೆಕ್ಟ್ ಅಂಡ್ ಶುದ್ಧವಾಗಿರುತ್ತೆ. ಶರೀರ ಮಾತ್ರ ಪರ್ಫೆಕ್ಟ್ ಅಂಡ್ ಶುದ್ಧ ಮಾತ್ರ ಅಲ್ಲ, ಇವನ್ ವಾತಾವರಣ, ವಾಯುಮಂಡಲ, ಅಕ್ಕಪಕ್ಕದ ಎಲ್ಲಾ ಅಟ್ಮಾಸ್ಫಿಯರ್, ಎನ್ವೈರನ್ಮೆಂಟ್ ಎಲ್ಲವೂ ಸಹ ಶುದ್ಧವಾಗಿರುತ್ತೆ. ಈವನ್ ದ ಆನಿಮಲ್ಸ್, ದ ಬರ್ಡ್ಸ್, ಪ್ಲಾಂಟ್ಸ್, ಟ್ರೀಸ್ ಎಲ್ಲ ಪರ್ಫೆಕ್ಟ್, 100% ಪರ್ಫೆಕ್ಟ್ ಆಗಿರುತ್ತೆ. ಒಂದೂ ಸಹ ಅವರಲ್ಲಿ ತೊಡಕು ಆಗ್ಲಿ ಸಂಸ್ಕಾರದ ಕೆಳಗಡೆ ಇರುವುದಿಲ್ಲ. ಎವ್ರಿ ಒನ್ is perfect and everyone will be in a soul conscious state. So that is ಸತ್ಯುಗ ಮತ್ತೆ ತ್ರೇತಾಯುಗ. ಅದಕ್ಕೆ ಸತ್ಯುಗ ತ್ರೇತಾಯುಗಕ್ಕೆ ಸ್ವರ್ಗ ಅಂತ ಕರಿತೀವಿ. ಸೊ ಆಫ್ಟರ್ವರ್ಡ್ಸ್ ದ್ವಾಪರ ಯುಗ, ಕಲಿಯುಗ ಸ್ಟಾರ್ಟ್ ಆಗತ್ತೆ. ಸೊ ಪ್ರೆಸೆಂಟ್ಲಿ ಐ ಆಮ್ ಟೇಕಿಂಗ್ ಅಪ್ ದ ಆತ್ಮನ ಪಾರ್ಟ್ಸ್. ಸೊ ದ ಫಸ್ಟ್ ಪಾರ್ಟ್ ವಾಸ್ ಪರಮಧಾಮದಲ್ಲಿ ಬೀಜ ಸ್ವರೂಪವಾಗಿರೋದು. ಈಗ ದೇವಿ ದೇವತೆಯ ಶರೀರ ತೆಗೆದುಕೊಂಡ ನಂತರ ಯಾವ ದೇವಿ ದೇವತೆಯ ಶರೀರ ತೆಗೆದುಕೊಳ್ಳುತ್ತೆ ಆ ಶರೀರದ ಹೆಸರು ಆ ಆತ್ಮಕ್ಕೆ ಸಿಗತ್ತೆ. ಅಂಡ್ ನಂತರ ವೆನ್ ಇಟ್ ಕಮ್ಸ್ ಟು ದ್ವಾಪರ ಯುಗ, ಕಲಿಯುಗದಲ್ಲಿ ದ ಎಂಟೈರ್ ಥಿಂಗ್ ಶಿಫ್ಟ್ಸ್ ಟು, ನಾವು ಆತ್ಮನ ಒಂದು ಪವರ್ ಕಮ್ಮಿ ಆದ್ದರಿಂದ ವಿ ಸ್ಟಾರ್ಟ್ ವರ್ಷಿಪಿಂಗ್ ದೋಸ್ ಹೂ ಆರ್ ಪರ್ಫೆಕ್ಟ್. ಅಂಡ್ ಯಾರು ಪರ್ಫೆಕ್ಟ್ ಆಗಿದ್ರು? ದೇವಿ ದೇವತೆಗಳು. ಸೊ ವಿ ಸ್ಟಾರ್ಟ್ ವರ್ಷಿಪಿಂಗ್ ದ ಒನ್ಸ್ ಹೂ ಆರ್ ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್. ಸೊ ದೇ ಆರ್ ನನ್ ಅದರ್ ದ್ಯಾನ್ ಅವರ್ ಫೋರ್ ಫಾದರ್ಸ್ ಅಂತ ನಾವು ಕರಿತೀವಿ ಅವ್ರನ್ನ. ಈಗ ಹೇಗೆ ತಾತ ಮುತ್ತಾಂತರ ಫೋಟೋ ಇಟ್ಕೊಂಡು ಅವರನ್ನ ಪೂಜೆ ಮಾಡ್ತೀವಿ, ವರ್ಷಕ್ಕೊಂದ್ಸಲ ಅವ್ರಿಗೆ ಇದ್ ಮಾಡ್ತೀವಿ. ಸೊ ಹಾಗೆ ಇಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ ದೇವಿ ದೇವತೆಗಳನ್ನ, ಬಿಕಾಸ್ ದೇ ವರ್ ಪರ್ಫೆಕ್ಟ್, ಸೊ ಅವರನ್ನ ಪೂಜಿಸ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ.
ಅಂಡ್ ಅವರಿಂದ ನಮಗೆ ಎಲ್ಲವೂ ಸಿಗ್ತಾ ಇತ್ತು ಸಹ. ದ ರೀಸನ್ ವಾಸ್ ಅವರ ಒಂದು ಪುಣ್ಯದ ಕೆಲಸಗಳಿಂದ, ಅವರ ಒಂದು ಪುಣ್ಯದ ಶಕ್ತಿಯಿಂದ, ಅವರ ನಮಸ್ತೆ ಒಂದು ಸರ್. ಪುರುಷಾರ್ಥದ ಶಕ್ತಿಯಿಂದ, ಮತ್ತೆ ಅವರು ಮಾಡಿರ್ತಕ್ಕಂಥ ಸೇವೆಯಿಂದ. ಸೊ ಎವ್ರಿ ಒನ್ ಯೂಸ್ ಟು ಗೆಟ್ ಬೆನಿಫಿಟ್. ಅವರನ್ನ ಏನ್ ಕೇಳಿದ್ರು ದೇವಸ್ಥಾನದಲ್ಲಾಗ್ಲಿ ಇದಕ್ಕೆ ಹೋಗಿ, ಈಗ್ಲೂ ಅದೇ ಮಾಡ್ತೀರಾ ತಾನೆ, ದೇವಸ್ಥಾನದಲ್ಲಿ ಹೋಗಿ ದೊಡ್ಡ ಅಪ್ಲಿಕೇಶನ್ ಕೊಡ್ತೀರಾ. ಅಂಡ್ ಸಮ್ ಆರ್ ಫುಲ್ಫಿಲ್ಡ್, ಸಮ್ ಆರ್ ನಾಟ್ ಫುಲ್ಫಿಲ್ಡ್. ವೈ ದೇ ಆರ್ ಫುಲ್ಫಿಲ್ಡ್, ವೈ ದೇ ಆರ್ ನಾಟ್ ಫುಲ್ಫಿಲ್ಡ್, ವಿಲ್ ಟೇಕ್ ಅಪ್ ಸ್ಲೋಲಿ. ಓಕೆ, ನಾವು ಅವರಿಗೆ ನಾವು ಪೂಜ್ಯ ಸ್ವರೂಪ ದೇವಿ ದೇವತೆಗಳು ಅಂತ ಕರಿತೀವಿ. ಸೊ ಈ ಪೂಜ್ಯ ಸ್ವರೂಪ ಆತ್ಮಗಳು ಹೇಗಿರ್ತಾರೆ? ಸೊ ಅಗೇನ್ ವೆನ್ ಐ ಕನ್ಸಿಡರ್ ಆಸ್ ದ ನಾಮ, ಯಾವ ದೇವಿ ಅಥವಾ ದೇವತೆ ಇದೆ ಆ ಹೆಸರು ಅದಕ್ಕೆ ಇರುತ್ತೆ, ಫಸ್ಟ್ ಥಿಂಗ್. ಓಕೆ, ಪೂಜ್ಯ ಸ್ವರೂಪದಲ್ಲಿ. ಎರಡನೇದು, ವಾಟ್ ಹ್ಯಾಪನ್ಸ್ ಇನ್ ದ ಪೂಜ್ಯ ಸ್ವರೂಪ ಇಸ್, ಪೂಜ್ಯ ಸ್ವರೂಪದಲ್ಲಿ ನಾವು ಹೇಗೆ ಪೂಜೆ ಮಾಡ್ತೀವಿ? ಐದರ್ ಐಡಲ್ಸ್ ಆರ್ ಫೋಟೋಸ್ ಆರ್ ಸಮಥಿಂಗ್. ಐ ಥಿಂಕ್ ಎವ್ರಿ ಒನ್ ಅಗ್ರೀಸ್ ಟು ದಟ್. ಓಕೆ, ಇನಿಷಿಯಲಿ ಇಟ್ ವಾಸ್ ಓನ್ಲಿ ಶಿವಲಿಂಗದ ಪೂಜೆ, ಜ್ಯೋತಿರ್ಲಿಂಗ ಇತ್ತು ಸೋಮನಾಥೇಶ್ವರದಲ್ಲಿ, ಸೋಮನಾಥಪುರದಲ್ಲಿ. ಸೋಮನಾಥ, that was the first place where Shivlinga was actually established and Vikramaditya built that temple. So ಅವರು ಬಿಲ್ಡ್ ಮಾಡುವಾಗ the temple was perfect. ಆ ಗರ್ಭಗುಡಿಯಲ್ಲಿ ಜ್ಯೋತಿ ಸ್ವರೂಪ ಶಿವಲಿಂಗ ಇತ್ತು, ಜ್ಯೋತಿನೇ ಇತ್ತು, the way Paramatma was. So ದೇವಿ ದೇವತೆಗಳು ಸಹ have to take some energy, some power from someone to give you whatever you want. ಹೌದಾ ಇಲ್ವೋ? ಅದಕ್ಕೆ ದೇವಸ್ಥಾನದಲ್ಲಿ ನೋಡಿ ಹೀಗಿರತ್ತೆ, ದೇವಿ ದೇವತೆಗಳು ಒಂದು ಆಶೀರ್ವಾದ ಕೊಡುತ್ತೆ, ಇನ್ನೊಂದು ಕೈ ಸ್ವೀಕಾರ ಮಾಡುತ್ತೆ. ಸ್ವೀಕಾರ ಫ್ರಮ್ ವೇರ್? ಫ್ರಮ್ ಪರಮಾತ್ಮ, ಫ್ರಮ್ ದಟ್ ಸುಪ್ರೀಂ ಪವರ್. ಸೊ ವಿ ವಿಲ್ ಗೋ ಇನ್ ಟು ಪರಮಾತ್ಮಾಸ್ ಡೀಟೇಲ್ ಶಾರ್ಟ್ಲಿ. ಸೊ ಟುಡೇ ಓನ್ಲಿ ಐ ವುಡ್ ಲೈಕ್ ಟು ಸ್ಟಾರ್ಟ್ ಆಫ್ ಪರಮಾತ್ಮ. ಬಿಫೋರ್ ದ್ಯಾಟ್, ಸೊ ನಿಮ್ಮ ದ್ವಾಪರ ಯುಗ ಮತ್ತೆ ಕಲಿಯುಗದಲ್ಲಿ ಪೂಜ್ಯ ಸ್ವರೂಪವಾಗಿರುತ್ತೆ ದೇವಿ ದೇವತೆಗಳು. ಅವರ ಕರ್ತವ್ಯ ಏನಿರುತ್ತೆ ಅಂದ್ರೆ, ಯಾರು ಭಕ್ತರು ಅವರ ದೇವಸ್ಥಾನಕ್ಕೆ, ದೇವಳಕ್ಕೆ ಅಥವಾ ಅವರ ಹತ್ರ ಬಂದು ಕೇಳ್ತಾರೆ, ಅವರಿಗೆ ಏನ್ ಬೇಕೋ ಅದನ್ನ ತಥಾಸ್ತು ಅನ್ನೋದು. ಸೊ ಆಗಿನ ಕಾಲದಲ್ಲಿ ಏನ್ ಕೇಳಿದ್ರು ಸಿಗ್ತಾ ಇತ್ತು, ಈಗಲೂ ಸಿಗತ್ತೆ ಕೆಲವರಿಗೆ ಸಿಗೋದಿಲ್ಲ. ಡಿಪೆಂಡಿಂಗ್ ಆನ್ ವಾಟ್ ದೇ ಆಸ್ಕ್ ಅಂಡ್ ಹೌ ಮಚ್ ದೇ ಆಸ್ಕ್, ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಓಕೆ ಸರ್, ಇವಾಗ ಹರಕೆಗಳೆಲ್ಲ ಮಾಡ್ಕೋತಾ ಇವೆಲ್ಲ ಸರ್. ಹರಕೆಗಳೇನಾದ್ರೂ ತೊಂದ್ರೆ ಆದ್ರೆ ಹೌದು ಈಗ್ಲೂ ನಾವು ದೇವ್ರ ಹತ್ರ ಹರಕೆಗಳು ಮಾಡ್ಕೋತೀವಲ್ವಾ? ಹೌದು, ಹರಕೆ ಮಾಡಿದ್ದು ಪರಿಪೂರ್ಣ ಆಗತ್ತೆ, ಕೆಲವ್ರದ್ದು ಆಗೋದಿಲ್ಲ. ಮೋಸ್ಟ್ ಆಫ್ ದೆಮ್ ಪರಿಪೂರ್ಣ ಆಗತ್ತೆ. ಬಿಕಾಸ್ ನೀವು ಹರಕೆ ಅಂದ್ರೆ ಏನ್ ಹೇಳಿ? ಆದ್ರೂ ನಾವು ಹಿಂದೆ ನಾವು ಮಾಡಿರೋ ಕರ್ಮಗಳ ಅನುಸಾರ ನಾವು ಸುಖ ದುಃಖಗಳನ್ನು ಇವಾಗ ಅನುಭವಿಸ್ತಾ ಇರ್ತೀವಿ. ಹೌದಕ್ಕ. ಯಾವುದೇ ಹರಕೆ ಅಂದ್ರೆ ಕಾರಣದಿಂದ ಏನು? ನಮ್ಗೆ ತೊಂದ್ರೆ ಆದಾಗ ದೇವ್ರ ಹತ್ರ ನಾವು ಹೌದಕ್ಕ. ಇಲ್ಲ ನಾ ಬರ್ತೀನಿ, ಪೂಜೆ ಮಾಡಿಸ್ತೀನಿ, ಹೌದಕ್ಕ, ಎಲ್ಲ ಕರೆಕ್ಟ್ ಹರಕೆಗಳು ಅಕ್ಕ, ಹೊತ್ಕೋತೀವಲ್ಲ, ಅದೆಷ್ಟ್ರ ಕರೆಕ್ಟ್. ಮಟ್ಟಿಗೆ ಹರಕೆ ಸರಿ? ಕರೆಕ್ಟ್ ಅಕ್ಕ. ಹರಕೆ ಅಂದ್ರೆ ಏನು? ಸಂಕಲ್ಪ ತಾನೆ? ಸಂಕಲ್ಪ ತಾನೆ? Yes, sir. ಪವರ್ಫುಲ್ ಸಂಕಲ್ಪ. ಸೊ ಸಂಕಲ್ಪ ಇಸ್ ಲೈಕ್ ಎನ್ ಅಪ್ಲಿಕೇಶನ್ ಟು ದ ಯೂನಿವರ್ಸ್. ಹೌದಾ ಇಲ್ವೋ? ಸೊ sir. ಮ್ಯಾನಿಫೆಸ್ಟೇಷನ್ ಆಗಿ ಅದು ಖಂಡಿತ ಬರುತ್ತೆ. ಡಿಪೆಂಡಿಂಗ್ ಆನ್ ವಾಟ್ ಯು ಆಸ್ಕ್, ಹೌ ಯು ಆಸ್ಕ್, ಹೌ ಮಚ್ ಯು ಆಸ್ಕ್, ಯಾವ ಗಾತ್ರದಲ್ಲಿ ಕೇಳ್ತೀರಾ ಅಂತ, ಮತ್ತೆ ಯಾವ ಒಂದು ಡೆಪ್ತ್ ಅಲ್ಲಿ ಕೇಳ್ತೀರಾ ಅಂತ. ಇನ್ ಡೆಪ್ತ್, ಡೀಪ್ ಆದ ಒಂದು ಪೇನ್ ಇಂದ ಅಥವಾ ಡೀಪ್ ಆದ ಆಲೋಚನೆಯಿಂದ, ಫ್ರಮ್ ದ ಡೆಪ್ತ್ ಆಫ್ ದ ಹಾರ್ಟ್ ಅಂತ ಹೇಳ್ತೀವಿ ಕೆಲವೊಮ್ಮೆ. ಓಕೆ, ಸೊ ಇಲ್ಲಿ ಪೂಜ್ಯ ಸ್ವರೂಪ ಆತ್ಮಗಳ ಕರ್ತವ್ಯ ಏನು? ಯಾರ್ಯಾರು ಏನೇನು ಕೇಳ್ತಾರೆ ಕೊಡುವುದು. ಸೊ ಮತ್ತೆ ಪರಮಾತ್ಮನಿಂದ ಪವಿತ್ರತೆ ತಗೊಳ್ಳೋದು, ಎಲ್ಲರಿಗೂ ಪವಿತ್ರತೆ ಹಂಚೋದು. ಪರಮಾತ್ಮನಿಂದ ಸುಖ ತೆಗೆದುಕೊಳ್ಳೋದು, ಸುಖ ಹಂಚೋದು. ಶಾಂತಿ ತೆಗೆದುಕೊಳ್ಳೋದು, ಶಾಂತಿ ಹಂಚೋದು. ಜ್ಞಾನ ತೆಗೆದುಕೊಳ್ಳೋದು, ಜ್ಞಾನ ಹಂಚೋದು. ಶಕ್ತಿ ತೆಗೆದುಕೊಳ್ಳೋದು, ಶಕ್ತಿ ಹಂಚುವುದು. ಶಾಂತಿಯನ್ನ ತೆಗೆದುಕೊಂಡು ಶಾಂತಿಯನ್ನ ಹಂಚುವುದು. ಇದು ಒಂದು ಅವರ ಕರ್ತವ್ಯ, ಪೂಜ್ಯ ಸ್ವರೂಪ. ಮತ್ತೆ ಯಾರ್ಯಾರು ಏನಾದ್ರು ಕೇಳ್ತಾರೆ ಬೇಡಿಕೆಗಳು, ಅವರಿಗೆ ಆದಲ್ಲಿ ಅವರ ಒಂದು ಭಕ್ತಿಯ ಡೆಪ್ತ್ ಅನುಸಾರವಾಗಿ ಅವರಿಗೆ ಪರಿಪೂರ್ಣ ಮಾಡ್ತಾ ಇದ್ರು. ಸೊ ಇಲ್ಲಿ ಅವರ ಗುಣಗಳು ಏನು? ಸೊ ಈಗ ನಿಮಗೆ ಪೂಜ್ಯ ದೇವಿ ದೇವತೆ ಆಗ್ಬೇಕಂದ್ರೆ ಏನೇನು ಗುಣ ಬೇಕು? ವಾಟ್ ಆರ್ ದ ಕ್ವಾಲಿಟೀಸ್ ಅಂಡ್ ವಾಟ್ ಆರ್ ದ ಕ್ವಾಲಿಫಿಕೇಶನ್? ಫಸ್ಟ್ ಒನ್ ಇಸ್ ದಯಾ ಹೃದಯಿ ಆಗಿರ್ಬೇಕು. ಸೊ ದೇವಿ ದೇವತೆಗಳು, ಪೂಜ್ಯ ಸ್ವರೂಪರಾದ ದೇವಿ ದೇವತೆಗಳು ದಯಾ ಹೃದಯಿಗಳಾಗಿದ್ರು. ಸೊ ಮತ್ತೆ ಅವರು ನ್ಯಾರ ಮತ್ತೆ ಪ್ಯಾರ ಅಂದ್ರೆ ಎಲ್ಲರ ಜೊತೆ ಪ್ರೀತಿಯಿಂದ ಇದ್ರು, ಮತ್ತೆ ಡಿಟ್ಯಾಚ್ಡ್ ಆಗಿದ್ರು. ಅಟ್ಯಾಚ್ಡ್ ಪ್ರೀತಿ ಇರ್ಲಿಲ್ಲ.
Detached Preeti is always higher than attached, what we call as Preeti. Okay, attached ಆಗಿದ್ರೆ ಅದಕ್ಕೆ ಪ್ರೀತಿ ಅನ್ನೋದಿಲ್ಲ. But detached Preeti is the real Preeti. Next, ದುಃಖ ಹರ್ತ ಸುಖ ಕರ್ತ, ದುಃಖವನ್ನ ದೂರ ಮಾಡಿ ಸುಖವನ್ನ ಕೊಡುವಂತವರು. ಹೌದಾ ಇಲ್ವೋ? ದೇವಿ ದೇವತೆಗಳು ಕೇಳ್ತಿರಲ್ವಾ? ಸುಖ ಕೊಡ್ತಾರೆ ತಾನೆ ಅವರು. ನೆಕ್ಸ್ಟ್, ಅವರು ಪ್ಯೂರ್ ಆಗಿದ್ರು, ಪವಿತ್ರವಾಗಿತ್ತು ಅವರ ಪರ್ಸನಾಲಿಟಿ. ಅವರು ರಾಯಲ್ಟಿಯಲ್ಲಿದ್ರು ಅಂದ್ರೆ ಸಿಂಪಲ್ ಆಗಿದ್ರು. ಮತ್ತೆ ಯಾವಾಗ್ಲೂ ಪರಮಾತ್ಮನನ್ನ ಧ್ಯಾನ ಮಾಡ್ತಾ ಇದ್ರು ಅಥವಾ ಪರಮಾತ್ಮನನ್ನ ನೆನಪು ಮಾಡ್ತಾ ಇದ್ರು. ಓಕೆ, ಅವರಲ್ಲಿ ಜ್ಞಾನ, ಗುಣ, ಶಕ್ತಿ, ಶ್ರೇಷ್ಠ ಸಂಕಲ್ಪ, ಅತೀಂದ್ರಿಯ ಸುಖವನ್ನ ಕೊಡುವಂತಹ ಶಕ್ತಿ ಇತ್ತು, ಸಾಮರ್ಥ್ಯ ಇತ್ತು. ಯಾಕೆಂದ್ರೆ ಅವರು ಅದರಲ್ಲಿ ಇರ್ತಾ ಇದ್ರು. ಯಾವಾಗ್ಲೂ ಎಲ್ಲರ ಪ್ರತಿ ಶುಭ ಕಾಮನೆ, ಶುಭ ಭಾವನೆ, ಶುಭ ಚಿಂತನೆ, ಶುಭ ಸಂಕಲ್ಪ ಅದನ್ನೇ ಕೊಡ್ತಾ ಇದ್ರು. ಸೊ ದಿಸ್ ವಾಸ್ ದ ಗುಣಗಳು ಆಫ್ ಪೂಜ್ಯ ದೇವಿ ದೇವತೆಗಳು. ಸೊ ಈಗ ನೀವು ಪೂಜ್ಯ ದೇವಿ ದೇವತೆಗಳಾಗ್ಬೇಕಂದ್ರೆ ದೀಸ್ ಕ್ವಾಲಿಟೀಸ್ ಹೊಂದಿರಬೇಕು, ಯಾವಾಗ್ಲೂ ಕೊಡುವಂತಿರ್ಬೇಕು. ಸೊ ದಟ್ ವಾಸ್ ದ ಪೊಸಿಷನ್ ಆಫ್ ದ ಥಿಂಗ್ ಆಫ್ ದ ಸೋಲ್. ಯಾವುದ್ರದ್ದು? ಆತ್ಮನ ಒಂದು ದೇವಿ ದೇವತೆಯ, ಯಾವ ದೇವಿ ದೇವತೆಯ ಶರೀರ ಅಥವಾ ಕಾಸ್ಟ್ಯೂಮ್ ಅನ್ನ ತೆಗೆದುಕೊಳ್ಳುತ್ತೆ ಅದರ ಪ್ರಕಾರ ಅದು ನಡೆದುಕೊಳ್ಳುತ್ತಿತ್ತು. ಸೊ ವಿ ಆರ್ ರೆಫರಿಂಗ್ ಟು ಆತ್ಮ ಓನ್ಲಿ. ಓಕೆ, ರಿಮೆಂಬರ್ ದಿಸ್ ಪ್ಲೀಸ್. ಸೊ ನೆಕ್ಸ್ಟ್ ಯುಗ ಬಂತು. ಸೊ ನಾನು ನಿಮಗೆ ಹೇಳಿದೆ 4 ಯುಗಗಳು, ಸತ್ಯುಗ, ತ್ರೇತಾಯುಗ, ಅದಕ್ಕೆ ಸ್ವರ್ಗ ಅಂತ ಕರೀತಾ ಇದ್ರು. ದ್ವಾಪರ ಯುಗ, ಕಲಿಯುಗ. ಇಲ್ಲಿ ದ್ವಾಪರ ಯುಗ, ಕಲಿಯುಗದಲ್ಲಿ ಭಕ್ತಿ ಶುರು ಆಯ್ತು. ಯಾವಾಗ ಆತ್ಮನ ಶಕ್ತಿ ಕಮ್ಮಿ ಆಯ್ತು, ಸೊ ಭಕ್ತಿ ಸ್ಟಾರ್ಟ್ ಆಯ್ತು. ಸೊ ಭಕ್ತಿ ಸ್ಟಾರ್ಟ್ ಆಗಿದ್ದು ಮೊದಲು ಶಿವನ ಭಕ್ತಿ ಮಾಡ್ತಾ ಇದ್ರು. ನೆಕ್ಸ್ಟ್ ಆ ನಂತರ ಅದು ಅವ್ಯಭಿಚಾರಿ ಭಕ್ತಿ ಅಂತ ಹೇಳ್ತೀವಿ. ಶಿವನ ಭಕ್ತಿ ಮಾಡೋದು ಅಂದ್ರೆ ಪರಮಾತ್ಮನ ಭಕ್ತಿ ಮಾಡೋದು ಅವ್ಯಭಿಚಾರಿ ಭಕ್ತಿ. ಆ ನಂತರ ವಿ ಸ್ಟಾರ್ಟೆಡ್ ವರ್ಷಿಪಿಂಗ್ ಅವರ್ ಓನ್ ಫೋರ್ ಫಾದರ್ಸ್ whom we called as ದೇವಿ ದೇವತಾಸ್. ಲಕ್ಷ್ಮೀನಾರಾಯಣ, ಕೃಷ್ಣ, ರಾಮ ಅವರನ್ನೆಲ್ಲ ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಬರ್ತಾ ಬರ್ತಾ ಕಲಿಯುಗದ ಎಂಡ್ ಅಲ್ಲಿ ಮರ, ಗಿಡ, ಪಕ್ಷಿ, ಪ್ರಾಣಿಯನ್ನು ಪೂಜಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಿಕಾಸ್ ಅವರ್ ಸೋಲ್ ಪವರ್ ವಾಸ್ ಗೋಯಿಂಗ್ ಡೌನ್ ಅಂಡ್ ಡೌನ್. ಯಾರು ನಮ್ಗಿಂತ ಶಕ್ತಿವಂತರಿದ್ರು ಅವರು ನಮ್ಗೆ ಸಾಕು ಅಥವಾ ಸಾಕಿ ಸಲಹುತ್ತಾರೆ, ನಮ್ಮನ್ನ ನೋಡಿಕೊಳ್ಳುತ್ತಾರೆ ಅಂತ ಒಂದು ಫಿಯರ್ ಇಂದಾಗಿ ಅವರಿಗೆ ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾಟ್ ಔಟ್ ಆಫ್ ಲವ್, ನೆನ್ಪಿಟ್ಕೊಳ್ಳಿ. ಸೊ ದಿಸ್ ವಾಸ್ ಎಲ್ಲ ಆತ್ಮಗಳ ಒಂದು ಪರಿಸ್ಥಿತಿ. ಸೊ ಹಾಗಿದ್ದಾಗ ಕಲಿಯುಗದ ಅಂತ್ಯ ಮತ್ತೆ ಸತ್ಯುಗದ ಬಿಗಿನಿಂಗ್ ಅಲ್ಲಿ ಒಂದು ಯುಗ ಬರುತ್ತೆ. ಆ ಯುಗಕ್ಕೆ ಸಂಗಮ ಯುಗ ಅಂತ ಕರಿತೀವಿ. ಈ ಸಂಗಮ ಯುಗ ಇಸ್ ವಾಟ್? ಈಗ ಬೆಳಗ್ಗೆ ಆಗತ್ತೆ, ಮಧ್ಯಾಹ್ನ ಆಗತ್ತೆ, ಸಂಜೆ ಆಗತ್ತೆ, ರಾತ್ರಿ ಆಗತ್ತೆ. ರಾತ್ರಿ ಮತ್ತೆ ಬೆಳಗಿಗೆ ದೇರ್ ಇಸ್ ಅ ಸಂಗಮ. ಅದಕ್ಕೆ ನಾವು ಅಮೃತ ವೇಳೆ ಅಂತ ಕರಿತೀವಿ, ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಹೌದಾ ಇಲ್ವೋ? ಸೊ ಈ ಬ್ರಾಹ್ಮಿ ಮುಹೂರ್ತನೇ ಈ ಸಂಗಮ ಯುಗ. ಸೊ ಈ ಒಂದು ಸಂಗಮ ಯುಗದಲ್ಲಿ ಸೊ ವಾಟ್ ಹ್ಯಾಪನ್ಸ್ ಇಸ್, ಯಾರಿಗೆ ಆತ್ಮನ ಜ್ಞಾನ, ಪರಮಾತ್ಮನ ಜ್ಞಾನ ಸಿಗತ್ತೆ, ದೇ ಕ್ಯಾನ್ ಅರ್ನ್ ಆಸ್ ಮಚ್ ಆಸ್ ಪಾಸಿಬಲ್ ಫಾರ್ ದ ಫೋರ್ತ್ ಕಮಿಂಗ್ ಕಲ್ಪ. ಸೊ ಒಂದು ಕಲ್ಪ ಅಂದ್ರೆ ಏನು? ಸತ್ಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಮಧ್ಯದಲ್ಲಿ ಸಂಗಮ ಯುಗ, ಬಿಟ್ವೀನ್ ಕಲಿಯುಗ ಅಂಡ್ ದ ನೆಕ್ಸ್ಟ್ ಸತ್ಯುಗ. ಸೊ 100 ವರ್ಷಕ್ಕೆ ಅಂದ್ರೆ ಅದು 100 ವರ್ಷದ ಆಯಸ್ಸು ಇರುತ್ತೆ ಆ ಸಂಗಮ ಯುಗಕ್ಕೆ. ಈ 100 ವರ್ಷದಲ್ಲಿ ನಮಗೆ ಎಷ್ಟು ಗಳಿಸ್ಲಿಕ್ಕಾಗತ್ತೆ, ಎಷ್ಟು ಸಂಪಾದನೆ ಮಾಡ್ಲಿಕ್ಕಾಗತ್ತೆ, ಏನನ್ನ? ಪುರುಷಾರ್ಥದಿಂದ ಪ್ರಾರಬ್ಧವನ್ನ, ಸೇವೆಯಿಂದ ಪುಣ್ಯವನ್ನ, ಓಕೆ, ಮತ್ತೆ ಎಲ್ಲರಿಗೂ ಸಂತುಷ್ಟ ಪಡಿಸುವುದರಿಂದ ಆಶೀರ್ವಾದಗಳನ್ನ ಎಷ್ಟು ನಾವು ಪಡಿತೀವಿ, ಅಷ್ಟು ಮುಂದಿನ ಕಲ್ಪದಲ್ಲಿ ಅಷ್ಟೇ ಹೆಲ್ದಿ, ವೆಲ್ದಿ, ಹ್ಯಾಪಿ ಆಗಿರ್ತೀವಿ. ಈಗ ಈ ಒಂದು ಜನ್ಮದಲ್ಲಿ ಇದು ಆಲ್ಮೋಸ್ಟ್ ಈ ಜ್ಞಾನ ಪಡೆದವರು ಸಾಮಾನ್ಯವಾಗಿ ಭಕ್ತಿ ಪರಿಪೂರ್ಣ ಆಗತ್ತೆ. ಭಕ್ತಿ ಪರಿಪೂರ್ಣ ಆಗಿದ್ರೆ ಮಾತ್ರ ಈ ಜ್ಞಾನ ಏನಿದೆ ಈಗ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ, ವಿಚ್ ಇಸ್ ಕಾಲ್ಡ್ ಎಸ್ ದ ಜ್ಞಾನ ಯೋಗ ಅಥವಾ ರಾಜಯೋಗ. ದಿಸ್ ಜ್ಞಾನ ಯಾರಿಗೆ ಲಬ್ಧ ಅಂದ್ರೆ ಯಾರ ಭಕ್ತಿ ಪರಿಪೂರ್ಣ ಆಗಿದೆ ಅವರಿಗೆ ಮಾತ್ರ, ಅಥವಾ ಸ್ವಲ್ಪ ಭಕ್ತಿ ಹಾಗೂ ಹೀಗೂ ಇರೋ ತರ ಇರುತ್ತೆ. ಸೊ ದಿಸ್ ಲೈಫ್ ವಿಲ್ ಬಿ ಒನ್ ಆಫ್ ದ ಲಾಸ್ಟ್ ಲೈಫ್ಸ್. ಈ ಲೈಫ್ ಇರುತ್ತೆ, ಇದ್ರೆ ಒಂದು ಎಕ್ಸ್ಟ್ರಾ ಒಂದು ಲೈಫ್ ಇರಬಹುದು.
So most of the cases, this will be the last life. Okay. So ಈ ಒಂದು ಲಾಸ್ಟ್ ಲೈಫ್ ಅಲ್ಲಿ ನಿಮಗೆ ಎಷ್ಟು ಗಳಿಸ್ಲಿಕ್ಕೆ ಸಾಧ್ಯವೋ ಅಷ್ಟು ಗಳಿಸ್ಬೇಕಾಗತ್ತೆ. ಏನನ್ನ? ಪುಣ್ಯವನ್ನ, ಪ್ರಾರಬ್ಧವನ್ನ, ಆಶೀರ್ವಾದವನ್ನ. ಸೊ ಈಗ ಸ್ವಪುರುಷಾರ್ಥದಿಂದ ನಾವು ಏನ್ ಗಳಿಸ್ತೀವಿ ಅಂದಿದ್ದು ಪ್ರಾರಬ್ಧ. ಅದು ಸತ್ಯುಗ ತ್ರೇತಾಯುಗಕ್ಕೆ ಆಗತ್ತೆ. ನೀವು ಎಷ್ಟು ಪ್ರಾರಬ್ಧ ಗಳಿಸ್ತೀರೋ ಅದು ಸತ್ಯುಗ ತ್ರೇತಾಯುಗ ಅಂದ್ರೆ ನಿಮ್ಮ ಸ್ವರ್ಗದಲ್ಲಿ ಅದು ನಿಮ್ಗೆ ರಿಟರ್ನ್ಸ್ ಕೊಡತ್ತೆ. ಓಕೆ. ನೆಕ್ಸ್ಟ್, ಸೇವೆ ಮಾಡೋದ್ರಿಂದ ದ್ವಾಪರ ಯುಗ ಕಲಿಯುಗದಲ್ಲಿ ನಿಮ್ಮ ಸ್ಥಿತಿ ಗತಿ ಎಲ್ಲವೂ ಸಹ ಉಚ್ಚವಾಗಿರುತ್ತೆ. ನೀವು ಎಷ್ಟು ಈಗ ಸೇವೆ ಮಾಡ್ತೀರಾ ಅಷ್ಟು ದ್ವಾಪರ ಮತ್ತೆ ಕಲಿಯುಗದಲ್ಲಿ ನಿಮ್ಗೆ ರಿಟರ್ನ್ಸ್ ಬರುತ್ತೆ. ಯಾವಾಗ? ಮುಂದಿನ ಕಲ್ಪದ್ದು. ಸೊ ಹಾಗೆ ನೀವು ಎಷ್ಟರ ಮಟ್ಟಿಗೆ ಎಲ್ಲರನ್ನ ಸಂತುಷ್ಟಪಡಿಸಿ ಆಶೀರ್ವಾದ ಗಳಿಸ್ತೀರೋ ಅದು ಸಂಗಮ ಯುಗದಲ್ಲಿ ನಿಮಗೆ ಪ್ರಯೋಜನ ಬೀಳತ್ತೆ ಅಥವಾ ಪ್ರಯೋಜನಕಾರಿಯಾಗತ್ತೆ. ಸೊ ನೀವು ಏನ್ ಮಾಡ್ಬೇಕು? ಆಲ್ ದ 3 ಏನ್ ಅಕೌಂಟ್ಸ್ ಇದೆ ಸೊ ಅದನ್ನ ಗಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಸೊ ಪರಮಾತ್ಮನ ಜೊತೆ ಹೇಗೆ ಜೋಡಣೆ ಮಾಡೋದು, ಪರಮಾತ್ಮನ ಜೊತೆ ಹೇಗೆ ಮೆಡಿಟೇಷನ್ ಮಾಡೋದು ನಾನು ಹೇಳ್ಕೊಡ್ತೀನಿ. ಬಿಫೋರ್ ದಟ್ ಐ ವಿಲ್ ಹ್ಯಾವ್ ಟು ಗಿವ್ ಯು ಪರಮಾತ್ಮನ ಪರಿಚಯ. ಪರಮಾತ್ಮ ಅಂದ್ರೆ ಯಾರು, ಭಗವಂತ ಅಂದ್ರೆ ಯಾರು. ಓಕೆ. ಈಗ ನಿಮಗೆ ಗೊತ್ತಾಯ್ತು ಆತ್ಮನ ಒಂದು ಪಾರ್ಟ್ಸ್. ಓಕೆನಾ? ಸೊ ಈಗ ಸಂಗಮ ಯುಗದಲ್ಲಿ ಈ ಜ್ಞಾನ ಯಾರ್ಯಾರಿಗೆ ಲಭ್ಯವಾಗುತ್ತೋ ಅವರನ್ನ ಬ್ರಹ್ಮನ ಡೈರೆಕ್ಟ್ ಮಕ್ಕಳು ಅಂತ ಕರೀತಾರೆ. ನಾವು ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲರಿಗೂ ಗೊತ್ತು ತಾನೆ? ಗೊತ್ತಿದೆಯಾ? ಓಕೆ. ಎಲ್ಲರಿಗೂ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಗೊತ್ತಿದೆ. ಬ್ರಹ್ಮ ಏನ್ ಮಾಡ್ತಾರಮ್ಮ? ರಚನೆ ಮಾಡ್ತಾರೆ, ಕ್ರಿಯೇಟ್ ಮಾಡ್ತಾರೆ. ವಿಷ್ಣು ಏನ್ ಮಾಡ್ತಾರಮ್ಮ? ಮೇಂಟೈನ್, ಪಾಲನೆ ಮಾಡ್ತಾರೆ. ಓಕೆ. ಟೇಕಿಂಗ್ ಕೇರ್, ಸಸ್ಟೈನೆನ್ಸ್. ಓಕೆ. ಓಕೆ. ನೆಕ್ಸ್ಟ್, ಶಂಕರ ಏನ್ ಮಾಡ್ತಾರಮ್ಮ? ಲಯಕಾರಕ. ಲಯ ಅಂದ್ರೆ ಏನಮ್ಮ? ಡಿಸ್ಟ್ರಾಯರ್. It is not the meaning of laya. Laya means transformation. Energy can neither be created nor be destroyed. Energy can be changed from one form to the other. So what does Shankara do? He transforms. Agni ಏನ್ ಮಾಡುತ್ತೆ? ಟ್ರಾನ್ಸ್ಫಾರ್ಮ್ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ. Don't use the word destroy. No one destroys. ಓಕೆನಾ? ಅರ್ಥ ಆಯ್ತಾ? The transformation. Energy cannot be destroyed. Energy cannot be created. It can be transferred or transformed. ಓಕೆನಾ? ಸೊ ಈಗ do you create thoughts? ಯಾರಿಗೋಸ್ಕರ ಥಾಟ್ಸ್ ಕ್ರಿಯೇಟ್ ಮಾಡ್ತೀರಾ? ನಿಮ್ಗೋಸ್ಕರ ತಾನೆ? ಹಾಗಾದ್ರೆ ನೀವು ಮಾಸ್ಟರ್ ಬ್ರಹ್ಮ ಆಗಿದ್ದೀರಾ. ಸೊ ಅಂಡ್ ನೀವು ಏನ್ ಥಾಟ್ಸ್ ಕ್ರಿಯೇಟ್ ಮಾಡ್ತೀರಾ ಅದನ್ನ ಪರಿಪಾಲನೆ ಮಾಡೋ ತರ ನೀವು ಧಾರಣೆ ಮಾಡ್ಕೊಳ್ತಾ ಇದ್ದೀರಾ? ಕೆಲವೊಂದಿಲ್ಲ. ಬಟ್ ನೀವು ಸಂಕಲ್ಪ ಮಾಡಿದ್ರೆ ಇವತ್ತು ನಾನು ಸತ್ಯ ನುಡಿಬೇಕು, ಇವತ್ತು ಸತ್ಯವಾಗಿರ್ಬೇಕು ಅಂದ್ರೆ ಯು ವಿಲ್ ಟ್ರೈ ಟು ಬಿ ದಟ್, ರೈಟ್? ದಟ್ ಮೀನ್ಸ್ ಯು ಆರ್ ಅ ಸಸ್ಟೈನರ್. ಸಸ್ಟೈನರ್ ಅಂದ್ರೆ ಯಾರು? ವಿಷ್ಣು. ಓಕೆ. ನೆಕ್ಸ್ಟ್, ನೌ ಯು ಆರ್ ನೋಯಿಂಗ್ ವಾಟ್ ಟ್ರೂತ್ ಇಸ್. ಏನು ಜ್ಞಾನ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ನಿಮ್ಮ ಹಳೆ ಸಂಸ್ಕಾರವನ್ನ ಬದಲಾಯಿಸಿ ಹೊಸ ಸಂಸ್ಕಾರಕ್ಕೆ ನೀವು ಏನ್ ಮಾಡ್ತಾರೆ? ನಾಂದಿ ಮಾಡಿಕೊಡ್ತಾ ಇದ್ದೀರಾ. ಅಥವಾ ಯು ಆರ್ ಟ್ರೈಂಗ್ ಟು ಕ್ರಿಯೇಟ್ ನ್ಯೂ ಸಂಸ್ಕಾರಾಸ್. You are trying to create new thoughts. You are trying to create positivity within you. You are trying to create an atmosphere within you and around you absolutely pure. Yes or no? Yes, sir. That means you are you are doing the work of transformation. So Shankara yaradru? Nave. Very good. So Brahma, Vishnu, Maheshwara yaru? Nave. Ella nave. Okay na? ಹೌದಾ ಇಲ್ವೋ? ಸೊ ಯು ಆರ್ ಮಾಸ್ಟರ್ ಕ್ರಿಯೇಟರ್, ಯು ಆರ್ ಮಾಸ್ಟರ್ ಸಸ್ಟೈನರ್ ಅಂಡ್ ಯು ಆರ್ ಮಾಸ್ಟರ್ ಟ್ರಾನ್ಸ್ಫಾರ್ಮರ್. ಟ್ರಾನ್ಸ್ಫಾರ್ಮರ್ ಅಂದ್ರೆ ನಾಟ್ ದಟ್ ಫಿಸಿಕಲ್ ಟ್ರಾನ್ಸ್ಫಾರ್ಮರ್, ಒನ್ ಹೂ ಟ್ರಾನ್ಸ್ಫಾರ್ಮ್ಸ್ ಯುವರ್ ನೇಚರ್. ನಿಮ್ಮ ಏನು ನೇಚರ್ ಇತ್ತು, ಸ್ವಭಾವ ಇತ್ತು, ಸಂಸ್ಕಾರ ಇತ್ತು, ಅದನ್ನ ಟ್ರಾನ್ಸ್ಫಾರ್ಮ್ ಮಾಡ್ತಾ ಇದ್ದೀರಾ. ಸೊ ದಟ್ ಪರ್ಟಿಕ್ಯುಲರ್ ಪರ್ಸನ್ ಹೂ ಈಸ್ ಆನ್ ದ ವರ್ಜ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಈಸ್ ಕಾಲ್ಡ್ ಎಸ್ ಬ್ರಾಹ್ಮಣ. ಬ್ರಾಹ್ಮಣ ಅಂದ್ರೆ ಯಾರು? One who is the child of Brahma, following the path of Brahma and trying to transform himself by applying the knowledge obtained from Paramatma. Artha aita?
All got it? Yes, sir. Yes, sir. Okay, now there is a difference between Yoni Brahmana and this Brahmana. You see, Brahmana hage hutti, I have this Santakshna, he is not a Brahmana. Brahmana is the one who follows, Paramatmana ಒಂದು ಶ್ರೀಮತ. Then who follows Yama, Niyama, then who follows the ನಾಲ್ಕು ಏನು spirituality subjects ಇದೆ, the 4 pillars of spirituality. ಯಾರು ಮರ್ಯಾದೆಯನ್ನ ಫಾಲೋ ಮಾಡ್ತಾರೆ, ನಿಯಮಗಳನ್ನ ಪಾಲನೆ ಮಾಡ್ತಾರೆ, 7 ಕ್ವಾಲಿಟಿ ಭಗವಂತನ 7 ಕ್ವಾಲಿಟಿ ಏನಿದೆ ಅಂದ್ರೆ ಭಗವಂತನ ಕ್ವಾಲಿಟಿ ಮಾತ್ರ, ಆತ್ಮನ ಕ್ವಾಲಿಟಿನೂ ಅದೇನಾ? Yes or no? Yes, sir. Yes. ಸೊ ಆ ಕ್ವಾಲಿಟಿಗಳನ್ನ ಯಾರು ಪರಿಪಾಲನೆ ಮಾಡ್ತಾರೆ, ಯಾರು ತಮ್ಮ ಖಜಾನೆಗಳನ್ನ ತುಂಬಿಸ್ಕೊಳ್ತಾರೆ, ಯಾರು ಋಣಗಳನ್ನ ತೀರಿಸ್ತಾರೆ, ಯಜ್ಞಗಳನ್ನು ಮಾಡುತ್ತಾರೆ, ಪುಣ್ಯಗಳನ್ನ ಮಾಡುತ್ತಾರೆ, ಅವರಿಗೆ ನಾವು ಬ್ರಾಹ್ಮಣ ಅಂತ ಕರಿತೀವಿ. ಹೌದಾ ಇಲ್ವೋ? Yes or no? Yes, sir. ಬ್ರಾಹ್ಮಣನ ಕರ್ತವ್ಯಗಳು ಏನು? ಮೊದಲನೇದು 5 ಯಮ ಪಾಲನೆ ಮಾಡೋದು. ಯಮ ಅಂದ್ರೆ ಸತ್ಯತೆ, ಅಹಿಂಸೆ, ಬ್ರಹ್ಮಚರ್ಯ, ಆಸ್ಥೇಯ, ಅಪರಿಗ್ರಹ. It is not easy to be a Brahmin, you know that? Yes. Now all of you will have to become Brahmins. How to become Brahmins? I will tell you. Easy ಅಲ್ವಾ? ಬಹಳ ಈಸಿ ಇದೆ, ಅದನ್ನ ಪರಿಪಾಲನೆ ಮಾಡಬೇಕು ಮಾತ್ರ. Okay. ಎರಡನೇದು 5 ಯಮ: ಸತ್ಯತೆ, ಅಹಿಂಸೆ, ಬ್ರಹ್ಮಚರ್ಯ, ಆಸ್ಥೇಯ, ಅಪರಿಗ್ರಹ. ನೆಕ್ಸ್ಟ್ ನಿಯಮ ಹೇಳ: ಶೌಚ, ಸ್ವಾಧ್ಯಾಯ. ಶೌಚ ಮೀನ್ಸ್ ಕ್ಲೀನ್ಲಿನೆಸ್, ಇಂಟರ್ನಲ್ as well as external. ಸ್ವಾಧ್ಯಾಯ ಅಂದ್ರೆ ಸ್ಟಡಿ ಆಫ್ ಸ್ಕ್ರಿಪ್ಚರ್ಸ್. ಸರ್ ಬರ್ಕೊಂತ ಇದೀವಿ ಸರ್, ಸ್ವಲ್ಪ ಸ್ಲೋ ಹೇಳಿ ಸರ್. ಓಕೆ ಮಾ. ಯಾವ್ದಮ್ಮ ಫಸ್ಟ್ ಒನ್? ಯಮ. ಯಮದಲ್ಲಿ ಸತ್ಯತೆ, ಫಸ್ಟ್ ಸತ್ಯತೆ, ದಟ್ ಮೀನ್ಸ್ ಟ್ರೂತ್ಫುಲ್ನೆಸ್ ಇನ್ ಥಾಟ್, ವರ್ಡ್ ಅಂಡ್ ಡೀಡ್. ಇದ್ದೀರಾ ಎಲ್ಲರೂ? ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಅಹಿಂಸೆ. ಅಹಿಂಸೆ ಅಗೇನ್ ಥಾಟ್, ವರ್ಡ್ ಅಂಡ್ ಡೀಡ್. ಮನಸ್ಸಲ್ಲೂ ಸಹ ಯಾರಿಗೂ ನೋಯಿಸಬಾರ್ದು. ಈಗ ಒಬ್ರು ನನಗೆ ನೋಯಿಸಿದ್ರು ಅಂದ್ರೆ ಮನಸಾರೆ ಸಹ ಅವ್ರ ಮೇಲೆ ತಪ್ಪು ಸಂಕಲ್ಪ ಮಾಡಬಾರದು. ಆಗತ್ತಾ? ಆಗತ್ತೆ ತಾನೇ ಎಲ್ಲರಿಗೂ? ವೆರಿ ಗುಡ್. ಓಕೆ ಓಕೆ. ಸತ್ಯತೆ, ಅಹಿಂಸೆ, ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಮೀನ್ಸ್ ವಾಟ್? ಬ್ರಹ್ಮಚರ್ಯ ಮೀನ್ಸ್ ವಾಟ್ ಹೇಳಿದ್ದೀನಿ ಫಸ್ಟ್ ಡೇ ಕ್ಲಾಸ್ ಅಲ್ಲಿ. ದೇವ್ರೆ, ಬ್ರಹ್ಮಚರ್ಯ ಅಂದ್ರೆ ಇಂಟಿಗ್ರಿಟಿ. ಥಾಟ್, ವರ್ಡ್ ಅಂಡ್ ಆಕ್ಷನ್ ಶುಡ್ ಬಿ ಟುಗೆದರ್ ಸೇಮ್. ನನ್ನ ಸಂಕಲ್ಪ ಏನಿರುತ್ತೆ, ನನ್ನ ಮಾತು ಅದೇ ಇರಬೇಕು. ನನ್ನ ಮಾತು ಏನಿರುತ್ತೆ, ನನ್ನ ನಡವಳಿಕೆ ಅದೇ ಇದ್ದರೆ ಅವರು ಬ್ರಹ್ಮಚಾರಿ ಅಂತ ಹೇಳ್ತೀರ ಅವ್ರನ್ನ, ಅಲ್ವಾ? ಬ್ರಹ್ಮಚರ್ಯ. ನೆಕ್ಸ್ಟ್ ಆಸ್ಥೇಯ ಮೀನ್ಸ್ ನಾನ್ ಸ್ಟೀಲಿಂಗ್. ಈಗ ನಾನು ಒಬ್ಬರ ಮನೆಗೆ ಹೋದೆ, ಅವರ ಮನೆಯಲ್ಲಿ ಬ್ಯೂಟಿಫುಲ್ ವಾಸ್ ನೋಡಿದೆ ಅಥವಾ ಇದು ನೋಡಿದೆ, ಇದು ನಮ್ಮ ಮನೆಯಲ್ಲಿ ಇದ್ದಿದ್ದೆ ಚೆನ್ನಾಗಿರೋದು ಅಂದ್ರೆ ಕಳ್ತನ ಆಯ್ತದು ಆಲ್ರೆಡಿ. ಎದುರುಗಡೆ ನ್ಯೂಸ್ ಪೇಪರ್ ನ ನೋಡಿದೆ, ಅವರ ಪರ್ಮಿಷನ್ ಇಲ್ಲದೆ ನ್ಯೂಸ್ ಪೇಪರ್ ತೆಗೆದು ನಾನು ಓದಿದ್ರೆ ಅದು ಕಳ್ಳತನನೋ ಅಲ್ವೋ? ಎಸ್, ದಟ್ ಈಸ್ ಕಳ್ಳತನ. ಸೊ ಆಸ್ಥೇಯ ಅಂದ್ರೆ ಸಂಕಲ್ಪದಲ್ಲೂ ಕಳ್ಳತನ ಇರಬಾರ್ದು. ಓಕೆ ಕಳ್ತನನಾ ಸರ್? ಅಕ್ಕ, ನ್ಯೂಸ್ ಪೇಪರ್ ಜಸ್ಟ್ ಓದಿದ್ರು ಕಳ್ತನ ಆಗತ್ತಾ? ಪರ್ಮಿಷನ್ ಕೇಳಿ ಓದಿದ್ರೆ ಕಳ್ತನ ಇಲ್ಲ. ಓಕೆ ಓಕೆ. ಹಾ, ನೀವು ಈಗ ನಾನು ನಿಮ್ ಮನೆಗ್ ಬಂದೆ, ನ್ಯೂಸ್ ಪೇಪರ್ ಎದುರುಗಡೆ ಇದೆ, ಬ್ಯೂಟಿಫುಲ್ ಮ್ಯಾಗಝಿನ್ ಎದುರುಗಡೆ ಇದೆ, ನಿಮ್ಮ ಪರ್ಮಿಷನ್ ತಗೊಂಡು ನಾನು ಓದಿದ್ರೆ ಇಟ್ ಇಸ್ ನಾಟ್ ಕಳ್ಳತನ. ನೆನ್ಪಿಟ್ಕೊಳ್ಳಿ ಅಕ್ಕ. ಅಕ್ಕ ಅರ್ಥ ಆಯ್ತಾ? ಓಕೆ ಸರ್. ಓಕೆ ಸರ್. ವಿದೌಟ್ ಯುವರ್ ಪರ್ಮಿಷನ್ ಐ ಡ್ರಿಂಕ್ ವಾಟರ್, ಐ ಗೋ ಇನ್ಸೈಡ್ ಅಂಡ್ ಟೇಕ್ ವಾಟರ್, ಇಟ್ ಈಸ್ ಕಳ್ಳತನ. ಮರದ ಹತ್ರ ಹೋಗ್ಬಿಟ್ಟು ಮರಕ್ಕೆ ಪರ್ಮಿಷನ್ ಕೇಳದೆ ಹಣ್ಣನ್ನ ಕಿತ್ತರೆ ಕಳ್ಳತನ. ರೋಡ್ ಸೈಡ್ ಅಲ್ಲಿ ಇದೆ ಮರ ಅಂತ ಹೇಳ್ಬಿಟ್ಟು ತುಂಬಾ ತಗೋತಾ ಇರ್ತೀವಲ್ಲ, ಅದು ಅದರ ಪರ್ಮಿಷನ್ ಕೇಳಿ, ಅದು ತಾನೇ ಇಟ್ ಇಸ್ ಅ ಲಿವಿಂಗ್ ಥಿಂಗ್, ಲಿವಿಂಗ್ ಬೀಯಿಂಗ್, ಲಿವಿಂಗ್ ಥಿಂಗ್, ನಾನ್ ಲಿವಿಂಗ್ ಥಿಂಗ್. ಆ ಪಾಪ ಆ ಹೂ ಕೊಟ್ಟಿದೆ, ಆ ಹೂವನ್ನ ತಗೊಳ್ಳಿ, ಹಣ್ಣನ್ನ ತಗೊಳ್ಳಿ, ಅದು ಬೇಡ ಅಂತ ಹೇಳೋದಿಲ್ಲ. ಬೇಡ ಅಂತ ಹೇಳುತ್ತಾ? ನಾನ್ ಕೊಡಲ್ಲ ಅಂತ ಬ್ರಾಂಚ್ ಮೇಲೆ ಮಾಡತ್ತ ಅದು? ತಾನೆ. ಅದು ಹಣ್ಣು ಕೊಟ್ಟಿರೋದೇ ಎಲ್ಲರಿಗೋಸ್ಕರ, ಅದನ್ನ ಪರ್ಮಿಷನ್ ಕೇಳಿ ತಗೊಳ್ಳಿ.
ಆಸ್ತೇಯ, ಅಪರಿಗ್ರಹ. ಅಪರಿಗ್ರಹ ಮೀನ್ಸ್ ನಾನ್ ಹೋರ್ಡಿಂಗ್. ಹೋರ್ಡಿಂಗ್ ಮಾಡ್ತೀವಿ ತಾನೆ, ಮೊನ್ನೆ ಬಂತು ಲಾಕ್ಡೌನ್ ಪೀರಿಯಡ್ ಮುಂಚೆ 6 ತಿಂಗಳಿಗೆ ಆಗುವಷ್ಟು ನೀವು ಇದನ್ನ ದವಸ ಧಾನ್ಯ ಇಟ್ಕೊಳ್ಳಿ ಅಂತ. ಎಲ್ಲರೂ ಪ್ರಾವಿಷನ್ ಸ್ಟೋರ್ಗೆ ಹೋಗ್ಬಿಟ್ಟು 6 ತಿಂಗಳು ಆಗೋ ತರ ಇಟ್ಕೊಂಡ್ರು. 3 ತಿಂಗಳಲ್ಲಿ ಅದಕ್ಕೆ ಎಲ್ಲ ಬಡ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಹುಳ ಬಿಳ ಎಲ್ಲ. ಸೊ ನಾನ್ ಹೋರ್ಡಿಂಗ್. ಓಕೆ, ಆಗಿನ ಕಾಲದಲ್ಲಿ ಹೋರ್ಡಿಂಗ್ ಮಾಡ್ತಾ ಇರ್ಲಿಲ್ಲ. ಓಕೆ, ಆಗಿನ ಕಾಲದಲ್ಲಿ ಹೋರ್ಡಿಂಗ್ ಮಾಡ್ತಾ ಇರ್ಲಿಲ್ಲ. ಓಕೆನಾ? ಸೊ ದೀಸ್ ಆರ್ ದ ಥಿಂಗ್ಸ್. ಸೊ ಅಪರಿಗ್ರಹ ಆಯ್ತು. ಆಮೇಲೆ ನೆಕ್ಸ್ಟ್ ನಿಯಮಗಳು. ನಿಯಮದಲ್ಲಿ ಶೌಚ, ಕ್ಲೀನ್ಲಿನೆಸ್. ಯಾವುದು? ದೇಹದ್ದು ಮಾತ್ರ ಅಲ್ಲ, ಮನಸ್ಸಿನ ಕ್ಲೀನ್ಲಿನೆಸ್. ಯಾರ ಮೇಲಾದ್ರೂ ಕೋಪ ತಾಪ 20 ವರ್ಷದ ಹಿಂದಿಂದಿದ್ರೆ ಇನ್ನೂ ಇದೆಯಾ? ಇಲ್ಲ ಸರ್. ಗ್ಯಾರಂಟಿ ಇಲ್ವಾ? ಇಲ್ಲ ಸರ್. ಓಕೆ, ಎಲ್ಲರ ಮನಸ್ಸಲ್ಲಿ ಹೋಗಿ ನೋಡ್ಕೋಬೇಕಾಗತ್ತೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ದಯವಿಟ್ಟು. ಓಕೆನಾ? ಶೌಚ. ನೆಕ್ಸ್ಟ್ ಸ್ವಾಧ್ಯಾಯ. ಸ್ವಾಧ್ಯಾಯ ಮೀನ್ಸ್ ಸ್ವ ಅಧ್ಯಾಯ. ಸ್ವಾಧ್ಯಾಯ ಅಂದ್ರೆ ಏನಮ್ಮ ಅರ್ಥ? ಸಂಸ್ಕೃತ ಗೊತ್ತಿರೋರು ಸೆಲ್ಫ್ ಸ್ಟಡಿ. ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋದು ಸ್ವ ಅಧ್ಯಾಯ. ಸ್ವ ಅಂದ್ರೆ ನನ್ನ ಚಿಂತನ ನಾನು ಮಾಡ್ಕೊಳ್ಳೋದು. ಸೆಲ್ಫ್ ಅನಾಲಿಸಿಸ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಓಕೆನಾ? ಇಷ್ಟು ವರ್ಷ ಸೆಲ್ಫ್ ಅನಾಲಿಸಿಸ್ ಅಂದ್ರೆ ಏನ್ ತಿಳ್ಕೊಳ್ತಾ ಇದ್ರಿ ನೀವು? ಶರೀರದ ಅನಾಲಿಸಿಸ್ ಅಲ್ವಾ? ಈಗ ಗೊತ್ತಾಯ್ತಾ? ಆತ್ಮನ ಅನಾಲಿಸಿಸ್. ಸೆಲ್ಫ್ ಅಂದ್ರೆ ಏನು? ಆತ್ಮ. ಸೆಲ್ಫ್ ಅಂದ್ರೆ ಏನು? ಸ್ಪಿರಿಟ್. ಸೆಲ್ಫ್ ಅಂದ್ರೆ ಏನು? ಸೋಲ್. ಸೊ ಸೆಲ್ಫ್ ಅನಾಲಿಸಿಸ್ ಅಂದ್ರೆ ಸ್ವಾಧ್ಯಾಯ. ಸ್ವಾಧ್ಯಾಯ ಆಲ್ಸೋ ಮೀನ್ಸ್ ಆಸ್ ಪರ್ ಸಂಸ್ಕೃತ್ ಸ್ಟಡಿ ಆಫ್ ಸ್ಕ್ರಿಪ್ಚರ್ಸ್. ಬರೀ ಸ್ಟಡಿ ಆಫ್ ಸ್ಕ್ರಿಪ್ಚರ್ಸ್ ಅಲ್ಲ, ಅದರ ಮನನ ಚಿಂತನೆ ಮಾಡೋದು ಸ್ವಾಧ್ಯಾಯ. ಓಕೆನಾ? ಶೌಚ, ಸ್ವಾಧ್ಯಾಯ. ಸಂತೋಷ. ವಿ ಶುಡ್ ಬಿ ಕಂಟೆಂಟ್ ವಿತ್ ವಾಟ್ ಎವರ್ ವಿ ಹ್ಯಾವ್. ಆರ್ ವಿ ಕಂಟೆಂಟ್? ಇಲ್ಲ ಸರ್. ಎಸ್ ಸರ್. ಯಾರೋ ಹಾನೆಸ್ಟ್ ಆಗಿ ಆನ್ಸರ್ ಕೊಟ್ರು. ವೆರಿ ಗುಡ್. ಓಕೆ, ಸೊ ವಿಲ್ ಟ್ರೈ ಟು ಬಿ ಕಂಟೆಂಟ್. ಓಕೆ. ಸಂತೋಷ. ನೆಕ್ಸ್ಟ್ ಈಶ್ವರ ಪ್ರಣಿಧಾನ. ದಟ್ ಮೀನ್ಸ್ ಸರೆಂಡರೆನ್ಸ್ ಟು ಗಾಡ್. ಅಂಡ್ ಪ್ರಣಿಧಾನ. ಈಶ್ವರ ಪ್ರಣಿಧಾನ. ಅಂಡ್ ನೆಕ್ಸ್ಟ್ ಇಸ್ ತಪಸ್ಸು. ತ್ಯಾಗ, ತಪಸ್ಯ, ಸೇವಾ. ತ್ಯಾಗ, ತಪಸ್ಸು. ತ್ಯಾಗ ಇಟ್ ಸೆಲ್ಫ್ ಇಸ್ ಅ ಬಿಗ್ ತಪಸ್ಸು ಅಲ್ವಾ? ಮಾಡಿದಿರಲ್ವ ತ್ಯಾಗ? ಒಂದ್ ಐಸ್ ಕ್ರೀಮ್ ಇದೆ ಫ್ರಿಜ್ ಅಲ್ಲಿ, ಮಗಳಿಗೆ ಕೊಡ್ತೀರಾ, ಮಗನಿಗೆ ಕೊಡ್ತೀರಾ, ನೀವು ತಗೊಳ್ತೀರಾ? ಇಬ್ಬರಿಗೂ ಶೇರ್ ಮಾಡ್ಕೊಡ್ತೀವಿ. ಶೇರ್ ಮಾಡಿ ಕೊಡ್ತೀರಾ? ಅಚ್ಚಾ, ಇಬ್ರು ಮಕ್ಕಳಿದಾರೆ, ಶೇರ್ ಮಾಡಿ ಕೊಡ್ತೀರಾ? ಓಕೆ ದೇವ್ರೆ. ಒಟ್ನಲ್ಲಿ ನೀವು ತಿನ್ನೋದಿಲ್ಲ ಅಲ್ವಾ? ಸೊ ಅದೇ ತ್ಯಾಗ. ಓಕೆ, ಸೊ ತ್ಯಾಗ ಅದೇ ಒಂದು ತಪಸ್ಸು. ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ದೀಸ್ ಆರ್ ದ 5 ನಿಯಮಸ್. ದೇರ್ ಆರ್ ಅದರ್ ಸೂಕ್ಷ್ಮ ನಿಯಮ. ವಿಲ್ ಗೋ ಇನ್ ಡೀಪ್ ವಿತ್ ದಟ್. ಓಕೆ, ಈಗ ದ ಸ್ಟಡಿ ಆಫ್ ದಿಸ್, ಇದನ್ನು ಯಾರು ಪರಿಪಾಲನೆ ಮಾಡ್ತಾನೆ ಅವನೇ ಯಾರು? ವೆರಿ ಗುಡ್. ಆಮೇಲೆ 4 ಸಬ್ಜೆಕ್ಟ್ ಇದೆ. ಜ್ಞಾನ, ಯೋಗ, ಧಾರಣೆ, ಸೇವೆ. ಇದು 4 ಪರಿಪಾಲನೆ ಮಾಡೋ. ಈಗ ನಿಮ್ಗೆ ಏನ್ ಸಿಗ್ತಾ ಇದೆ? ಜ್ಞಾನ ಸಿಗ್ತಾ ಇದೆ. ಈ ಜ್ಞಾನ ಮೀನ್ಸ್ ಇನ್ಫಾರ್ಮೇಶನ್. ದೇವ್ರೆ ನೆನ್ಪಿಟ್ಕೊಳ್ಳಿ. ಜ್ಞಾನ ಮೀನ್ಸ್ ವಾಟ್? ಇನ್ಫಾರ್ಮೇಶನ್. ದಿಸ್ ಇನ್ಫಾರ್ಮೇಶನ್ ಇಫ್ ಯು ಸ್ಟಡಿ, it becomes knowledge. This knowledge, if you put into practice and experience, that becomes wisdom. So ಜ್ಞಾನ means what? Wisdom. ಜ್ಞಾನ ಅಂದ್ರೆ wisdom ಅಂತ ಒಂದೇ ಲೈನ್ ಅಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಆದ್ರೆ wisdom ಅನ್ನ ನೀವು ಅರಿತುಕೊಳ್ಬೇಕಾದ್ರೆ you have to take the information, study the information, that becomes knowledge. This knowledge you have to put into practice and that becomes wisdom. Okay na? ಹೌದು ಸರ್. Yes or no? Yes sir. Very good. So this is ಜ್ಞಾನ. Next is yoga. Yoga means ದೇವರ ನೆನಪು. ಯೋಗ ಅಂದ್ರೆ ಯೋಗಾಸನ ಅಲ್ಲ. ಯೋಗ means communication, communion, relationship. ಯಾರ ಜೊತೆ? ಭಗವಂತನ ಜೊತೆಗೆ. ಭಗವಂತನ ನಾಮಸ್ಮರಣೆನೋ, ಚಾಂಟಿಂಗ್, ವಾಟ್ ಎವರ್ ಯು ಡು. ಓಕೆ, ದೇವರಿಗೆ ನೆನಪು ಮಾಡುವುದು. ಓಕೆನಾ? ಸೊ ದಟ್ ಈಸ್ ಯೋಗ. ನೆಕ್ಸ್ಟ್ ಧಾರಣೆ. ವಾಟ್ ಎವರ್ ಯು ಹ್ಯಾವ್ ಸ್ಟಡಿಡ್, ಯು ಹ್ಯಾವ್ ಟು ಪುಟ್ ಇನ್ ಟು ಪ್ರಾಕ್ಟಿಸ್. So whatever you have studied, you have to put into practice. Okay, ಸೇವೆ. ಸೇವಾ means what? ಮನೆಯಲ್ಲಿ ಸೇವೆ ಮಾಡ್ತಾ ಇದ್ದೀರಾ? ಇವತ್ತಿಂದ ನಿಮ್ಮ ಮಕ್ಕಳ ಸೇವೆ ಮಾಡಿದ್ರೆ ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹಸ್ಬೆಂಡ್
ಏನಾದ್ರೂ ಕೆಲಸ ಇದ್ರೆ ನಾನು ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಓಕೆ, ಮನೆಯ ಕೆಲಸಕ್ಕೆ ಸೇವೆ ಅಂತ ಹೇಳಿ. ಇನ್ಮೇಲೆ ಮನೆ ಕೆಲಸ ಅಂತ ಹೇಳ್ಬೇಡಿ. ಮನೆ ಕೆಲಸ ಅಂತ ಹೇಳ್ತೀರಾ? ಇಲ್ಲ ಸರ್. ಮನೆ ಕೆಲಸ ಅಂತ ಹೇಳಿದ್ರೆ ಅದು ನೆಗೆಟಿವ್ ಟರ್ಮ್ ಆಗುತ್ತೆ. ನಾನು ಸೇವೆ ಮಾಡ್ತಾ ಇದ್ದೀನಿ. ಯಾರ ಸೇವೆ? ಹಸ್ಬೆಂಡ್ ಸೇವೆ, ಮಕ್ಕಳ ಸೇವೆ, ಅಣ್ಣ ತಮ್ಮಂದಿರ ಸೇವೆ, ಅಕ್ಕ ತಂಗಿಯರ ಸೇವೆ, ಮತ್ತೆ ಯಾರ ಸೇವೆ? ಪೇರೆಂಟ್ಸಿನ ಸೇವೆ. ಓಕೆನಾ? ಸೊ ಮನೆಯಲ್ಲಿ ನಿಮ್ಗೆ ಸೇವೆ ಇದೆಯಾ? ಬೇಜಾನಿದ್ಯಾ? ಓಕೆ ಓಕೆ, ತುಂಬಾ ಇದೆಯಾ? ಓಕೆ, ದಟ್ ಮೀನ್ಸ್ ಇವತ್ತಿಂದ ಏನ್ ಮಾಡಿ? ಸೇವೆ. ಯು ಟ್ರಾನ್ಸ್ಫಾರ್ಮ್ ದ ವರ್ಡ್. ನಾನು ಏನಪ್ಪಾ ನಂದೇ ಎಲ್ಲ ಕೆಲಸ ಅಂತ ಹೇಳ್ಬಿಡಿ. ನೀವು ಎಷ್ಟು ಸೇವೆ ಮಾಡ್ತೀರೋ ಅಷ್ಟು ನಿಮ್ಗೆ ಏನ್ ಸಿಗತ್ತೆ? ಪುಣ್ಯ ಸಿಗತ್ತೆ. ನೆನ್ಪಿಟ್ಕೊಳ್ಳಿ. ಪರಿವಾರಕ್ಕೆ ನೀವು ಎಷ್ಟು ಸೇವೆ ಮಾಡ್ತೀರಾ, ಹೊರಗಡೆ ಎಷ್ಟು ಸೇವೆ ಮಾಡ್ತೀರಾ, ಮನಸ್ಸು ಬುದ್ಧಿ ಸಂಸ್ಕಾರಗಳಿಂದ ಎಷ್ಟು ಸೇವೆ ಮಾಡ್ತೀರಾ, ಯಾರಿಗೆ ಪ್ರಾಫಿಟ್? ಡೈನಿಂಗ್ ಟೇಬಲ್ ಇಂದ ಮಗಳು ಏನಾದ್ರು ಹಾಗೆ ಬಿಟ್ರೆ ಡೈನಿಂಗ್ ಟೇಬಲ್ ಇಂದ ತಟ್ಟೆ ನೀವ್ ಎತ್ತಿ ಇಟ್ಕೊಳ್ಳಿ. ಎಲ್ಲಿಗೆ? ಸಿಂಕ್ ಅಲ್ಲಿ. ಅವಾಗ ಮಗಳು ನೋಡಿ ನೋಡಿ ಅವಳು ಪ್ರಾಕ್ಟೀಸ್ ಮಾಡ್ತಾಳೆ. ಓ, ನಾನ್ ಇಡ್ಬೇಕು. ಇದು ಸೇವೆ ಅಂತ ತಿಳ್ಕೊಳ್ಳಿ. ಬೈಬೇಡಿ ಅವ್ರನ್ನ. ಏನಿದು ನಾನೇ ತಗೊಂಡೋಗಿರ್ಬೇಕಾ ಸ್ಪೂನು, ನಾನೇ ಲೋಟ ತಗೊಂಡೋಗಿರ್ಬೇಕಾ? ಏನು ಹೇಳ್ಬೇಡಿ. ನೀವು ಎಷ್ಟು ಸೇವೆ ಮಾಡ್ತೀರಾ ಅಷ್ಟು ನಿಮ್ಗೆ ಪ್ಲಸ್ ಪಾಯಿಂಟ್. ನೆನ್ಪಿಟ್ಕೊಳ್ಳಿ. ಶೂ ಆ ಕಡೆ ಬಿಸಾಕಿದ್ರು, ಸಾಕ್ಸ್ ಈ ಕಡೆ ಬಿಸಾಕಿದ್ರು, ನೀವು ನೀಟಾಗಿ ಎತ್ತಿಡಿ. ಅನ್ನ ಬಿಸಾಕಿದ್ರು ನೀವು ನೀಟಾಗಿ ಎತ್ತಿಡಿ. ನೀವು ಎಷ್ಟು ಸೇವೆ ಮಾಡ್ತೀರಾ ಅಷ್ಟು ನೀವು ಗಳಿಸ್ಕೊಳ್ತೀರಾ. ಸೇವೆ ಮಾಡ್ತೀರಾ, ಜಗಳ ಆಡ್ತೀರಾ? ಸರ್ ಮಾಡ್ತಾನೆ ಇದೀವಿ, ಕಲಿತಾ ಇಲ್ವಲ್ಲ ಸರ್ ಮಕ್ಕಳು. ಮಾಡ್ತಾನೆ ಇರಿ. ಟಿಲ್ ಯುವರ್ ಅಕೌಂಟ್ ಸೆಟಲ್ಸ್. ನೀವು ಮಾಡ್ತಾನೆ ಹೋಗಿ. ಒನ್ ಫೈನ್ ಡೇ ದೇ ವಿಲ್ ಅಂಡರ್ಸ್ಟ್ಯಾಂಡ್ ಅಂಡ್ ದೇ ವಿಲ್ ಹೆಲ್ಪ್ ಯು ಅಂಡ್ ದಟ್ ಡೇ ವಿಲ್ ಬಿ ವೆರಿ ಕ್ಲೋಸ್ ಬೈ. ಬಿಕಾಸ್ ಈಗ ನೀವು ವಿದೌಟ್ ಎಕ್ಸ್ಪೆಕ್ಟೇಷನ್ ಯು ವಿಲ್ ಬಿ ಡೂಯಿಂಗ್ ಸೇವಾ. ಅವಾಗ ನೀವು ಎಕ್ಸ್ಪೆಕ್ಟೇಷನ್ ಜೊತೆ ಮಾಡ್ತಿದ್ರಿ, ಹೌದಾ ಇಲ್ವೋ? ದಟ್ ದೇ ಶುಡ್ ಚೇಂಜ್ ಅಂತ. ಈಗ ನೀವು ಎಕ್ಸ್ಪೆಕ್ಟ್ ಇಡ್ಬೇಡಿ, ಎಕ್ಸ್ಪೆಕ್ಟೇಷನ್ ಬೇಡ. ನಾನು ಸೇವೆ ಮಾಡಿದ್ರೆ ನನಗೆ ಪುಣ್ಯ ಸಿಗತ್ತೆ ಅಂತ ನೀವು ಸೇವೆ ಮಾಡ್ತಾ ಹೋಗಿ. ಅವರು ಒನ್ ಫೈನ್ ಡೇ ದೇ ವಿಲ್ ಅಂಡರ್ಸ್ಟ್ಯಾಂಡ್ ಅಂಡ್ ದೇ ವಿಲ್ ನೋ ದಟ್ ದೇ ಶುಡ್ ಗೇನ್ ಪುಣ್ಯ ಅಂಡ್ ದೇ ವಿಲ್ ಸ್ಟಾರ್ಟ್ ಡೂಯಿಂಗ್ ಸೇವಾ. ಸಿಂಪಲ್. ಡೋಂಟ್ ಡೂ ಎನಿಥಿಂಗ್. ಯು ಗೋ ಆನ್ ಡೂಯಿಂಗ್ ವಾಟ್ ದೇ ಆರ್ ಸಪೋಸ್ ಟು ಡೂ. ಅಷ್ಟೇ, ಸಿಂಪಲ್, ಈಸಿನಾ? ಇಷ್ಟ್ ದಿನ ನಾವು ಮಾಡೋದ್ ನೋಡಿ ಕಲಿತಾರೆ ಅನ್ಕೊಂಡು ಮಾಡ್ತಾ ಇದ್ವಿ. ಮಾಡ್ತಾ ಇರಿ ಅಕ್ಕ. ಯು ಕಂಟಿನ್ಯೂ ಪ್ಲೀಸ್. ಸೊ ಇನ್ನು ಅಕೌಂಟ್ ಇದೆ. Okay, so this is the thing. Next, after these 4 subjects ನೀವು ಕಲ್ತ ಮೇಲೆ 4 ಪಿಲ್ಲರ್, 4 pillars. 4 ಪಿಲ್ಲರ್ ಯಾವ್ಯಾವ್ದಮ್ಮ? ಮೊದಲಿಗೆ ಪವಿತ್ರತೆ, ಎರಡನೇದು ದೈವಿ ಗುಣಧಾರಣೆ, ಸತ್ಸಂಗ. ಓಕೆ, ನಾಲ್ಕನೇದು ಸಾತ್ವಿಕ ಆಹಾರ. ಏನಮ್ಮ? ಎನಿ ಡಿಸ್ಟರ್ಬೆನ್ಸ್ ಪ್ಲೀಸ್? ಸಾತ್ವಿಕ ಆಹಾರ ಅರ್ಥ ಆಯ್ತಾ? ರಿಪೀಟ್ ಮಾಡಿ ಸರ್. ಓಕೆ, ಹೇಳ್ತೀನಿ. ಓಕೆ, ಐ ನೋ ದೇರ್ ವಾಸ್ ಸಮ್ ಸಾರ್ಟ್ ಆಫ್ ಡಿಸ್ಟರ್ಬೆನ್ಸ್. ಓಕೆ, ಮೊದಲಿಗೆ ಪವಿತ್ರತೆ, ದೈವಿ ಗುಣ ಧಾರಣೆ, ಪವಿತ್ರತೆ, ದೈವಿ ಗುಣ ಧಾರಣೆ, ಸತ್ಸಂಗ, ಸಾತ್ವಿಕ ಆಹಾರ. See, today also I cannot take up Paramatma. There is only 5 more minutes. Okay, time ಎಷ್ಟು ಬೇಗ ಹೋಗುತ್ತಲ್ಲ? Can you stop time? No. Okay, so ಮೊದಲನೇದು ಏನು ಹೇಳಿದೆ? ಪವಿತ್ರತೆ. ಪವಿತ್ರತೆ means thought, word and action. I should be pure. Am I pure? Ask myself. ಪವಿತ್ರತೆ. ನೆಕ್ಸ್ಟ್ ದೈವಿ ಗುಣ ಧಾರಣೆ. ದೇವಿ ದೇವತೆಯ ಗುಣಗಳು ಏನಮ್ಮ? ಅವಾಗ ಹೇಳಿದ್ದೆ, ಸತ್ಯುಗ ತ್ರೇತಾಯುಗ ಸ್ವರ್ಗದ ಗುಣ ಏನಮ್ಮ? ದೇವಿ ದೇವತೆಯದು ಸದ್ಗುಣ ಸಂಪನ್ನ, 16 ಕಲೆ ಸಂಪೂರ್ಣ, ಸಂಪೂರ್ಣ ನಿರ್ವಿಕಾರಿ, ಡಬಲ್ ಅಹಿಂಸಕ, ಮರ್ಯಾದಾ ಪುರುಷೋತ್ತಮ್. ಇದು ದೇವಿ ದೇವತೆಗಳ ಧಾರಣೆ, ದೈವಿ ಗುಣ ಧಾರಣೆ. ಓಕೆನಾ? ನೆಕ್ಸ್ಟ್ ಸತ್ಸಂಗ. ಸತ್ಸಂಗ ಅಂದ್ರೆ ಏನು? ಭಜನೆಗೆ ಹೋಗಿ ಭಜನೆ ಕೇಳೋದಲ್ಲ, ಭಗವದ್ಗೀತೆ ಕ್ಲಾಸ್ಗೆ ಹೋಗಿ ಭಗವದ್ಗೀತೆ ಕೇಳೋದಲ್ಲ, ಭಾಗವತ ಪುರಾಣ ನಡೆಯೋದ್ ಕಡೆ ಹೋಗ್ಬಿಟ್ಟು ಭಾಗವತ ಪುರಾಣ ಕೇಳೋದಲ್ಲ. ಅದು ಸತ್ಸಂಗನಾ? ನೋ ಆನ್ಸರ್. ಸತ್ಸಂಗನಾ ಅದು? ಅರೆ, ನೋ ಒನ್ ಇಸ್ ಆನ್ಸರಿಂಗ್. ಹಂಗೆ ಅನ್ಕೊಂಡಿದ್ವಿ ಸರ್ ಇಷ್ಟು ದಿವಸ. Okay, satsanga, it is a very small remnants of satsanga. Satsanga ಅಂದ್ರೆ ಸತ್ಯವಾದ ಸಂಘ. ಸತ್ಯವಾದ ಸಂಘ. ಸತ್ಯವಾಗಿರೋರು ಯಾರಮ್ಮ?
ಹುಡುಕ್ಬೇಕು sir. ಭಗವಂತ, ಸತ್ಯವಾಗಿರುವವನು ಭಗವಂತ. ಭಗವಂತನ ಸಂಘ ಮಾಡುವುದೇ ಸತ್ಸಂಗ. ಮೊದಲನೇ ಪಾಯಿಂಟ್. ಸತ್ಸಂಗ ಅಂದ್ರೆ ಸತ್ಯವಾದ ಸಂಘ. ನಾನು ದೇಹ ಅಂತ ತಿಳ್ಕೊಂಡು ಸಂಘ ಮಾಡುವುದಲ್ಲ. ನಾವೆಲ್ಲ ಆತ್ಮಗಳು. ಆತ್ಮಗಳ ಸಂಘವೇ ಸತ್ಸಂಗ. ಸೊ ವಾಟ್ ಈಸ್ ಗೋಯಿಂಗ್ ಆನ್ ನೌ? ಸತ್ಸಂಗ. ಸತ್ಸಂಗ. ಓಕೆನಾ? ಅರ್ಥ ಆಯ್ತಾ ವಾಟ್ ಇಸ್ ಸತ್ಸಂಗ ಅಂತ? ದಟ್ ಇಸ್ ಐ ಟೋಲ್ಡ್ ಯು ಆನ್ ಡೇ 1. ಸತ್ಸಂಗದ ಮೀನಿಂಗ್ ಗೊತ್ತಿದೆಯಾ ಅಂತ. ಸತ್ಸಂಗ ಅಂದ್ರೆ ಸತ್ಯವಾದ ಸಂಘ, ಆತ್ಮಗಳ ಸಮ್ಮಿಲನ, ಆತ್ಮಗಳ ಸಂಘ. ಯಾವ ಆತ್ಮಗಳು? ಒಳ್ಳೆ ಆತ್ಮಗಳು. ಅರ್ಥ ಆಯ್ತಾ? ಯಾವ್ಯಾವ್ದೋ ಆತ್ಮಗಳಲ್ಲ. ಎಲ್ಲ ಒಂದೇ ತರದ ಮನಸ್ಸು, ಒಂದೇ ತರದ ಬುದ್ಧಿ, ಒಂದೇ ತರದ ಸಂಸ್ಕಾರಗಳು, ಒಂದೇ ತರದ ವಾತಾವರಣ ಕ್ರಿಯೇಟ್ ಮಾಡುವಂತವರು ಸತ್ಯವಾದ ವಾತಾವರಣವನ್ನ ಸತ್ಯವಾದ ಸಂಘದಲ್ಲಿದ್ದು ಸತ್ಯವಾಗಿ ನಿರ್ಮಾಣ ಮಾಡುವುದೇ ಸತ್ಸಂಗ. ಓಕೆ? Okay sir. ಓಕೆನಾ? Yes, sir. So Okay. time ಎಷ್ಟಿದೆ ಮಾ? Only 3 minutes. Oh, the time is running. Okay? ಯಾವ್ಯಾವ್ದಾಯ್ತು ಈಗ? ಪವಿತ್ರತೆ, ದೈವಿ ಗುಣಧಾರಣೆ, ಸತ್ಸಂಗ. ನೆಕ್ಸ್ಟ್ ಸಾತ್ವಿಕ ಆಹಾರ. ಸಾತ್ವಿಕ ಆಹಾರ ಅಂದ್ರೆ ಏನು? ಯಾರ ಹಿಂಸೆ ಮಾಡದೆ ತಿನ್ನುವುದು ಸಾತ್ವಿಕ ಆಹಾರನಾ? ಕ್ವಶನ್ ನಂಬರ್ 1. Vegetarian food. ಸಾತ್ವಿಕ ಆಹಾರ ಅಂದ್ರೆ ನೀವು ಈವನ್ ಇಫ್ ಯು ಆರ್ ಪ್ರಿಪೇರಿಂಗ್ ಅ ವೆಜಿಟೇರಿಯನ್ ಫುಡ್, ಅದನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಿ ಆನಂತರ ನಾನು ಸ್ವೀಕಾರ ಮಾಡುವುದೇ ಸಾತ್ವಿಕ ಆಹಾರ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಆರ್ ಯು ನೋಟಿಂಗ್ ಡೌನ್? Yes, sir. ಪಾಯಿಂಟ್ Yes, sir. ನಂಬರ್ 2, ಪರಮಾತ್ಮನ ನೆನಪಿನಿಂದ ಮಾಡುವ ಅಡಿಗೆ ಸಾತ್ವಿಕ ಆಹಾರ. ಅದಕ್ಕೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ. ಹೀಗೆ ತಗೊಳ್ತೀರಾ ಪ್ರಸಾದ, ಸ್ವಲ್ಪ ಬಿದ್ರು ಏನ್ ಮಾಡ್ತೀರಾ? ತಗೊಂಡು ಹೀಗೆ ಮಾಡ್ಕೊಳ್ತೀರಾ ತಾನೆ? Yes, sir. ಯಾಕೆ? ಅದು ಸಾತ್ವಿಕವಾದ ಆಹಾರ. ಪರಮಾತ್ಮನ ನೆನಪಿನಿಂದ ಪರಮಾತ್ಮನಿಗೆ ಅರ್ಪಣೆ ಮಾಡಿ, ಪರಮಾತ್ಮನ ನೈವೇದ್ಯ ಮಾಡಿ ಆನಂತರ ಕೊಟ್ಟಿರುವಂತ ಪ್ರಸಾದ. ಹೌದಾ ಇಲ್ವೋ? ಈಗ Yes, sir. ನೀವು ಅಡಿಗೆ ಮನೆಯಲ್ಲಿ ದೇವರ ನೆನಪಲ್ಲಿ ಅಡಿಗೆ ಮಾಡಿದ್ರೆ ಅದು ಪ್ರಸಾದನಾ? ಹೌದು sir. Yes. ಇನ್ನು ಹೌದು sir. ಮೇಲೆ ಪರಮಾತ್ಮನ ನೆನಪಲ್ಲಿ ಅಡಿಗೆ ಮಾಡ್ತೀರಾ? Yes, sir. ಆವಾಗ ಪರಮಾತ್ಮನ ನೆನಪಲ್ಲಿ ಎಲ್ಲರಿಗೂ ಬಡಿಸ್ತೀರಾ? Yes, sir. Yes. ಪರಮಾತ್ಮನ ನೆನಪಲ್ಲಿ ಊಟ ಮಾಡ್ತೀರಾ? Yes, Yes, sir. sir. ಅದು ಸಾತ್ವಿಕ ಆಹಾರ. ಈಗ ಅರ್ಥ ಆಯ್ತಾ ಸಾತ್ವಿಕ ಆಹಾರ ಅಂದ್ರೆ ಏನು ಅಂತ? ಅದೇ Sir, ಮಾಡ್ಬೇಕಾದ್ರೆ garlic mushroom, sir. ಏನಮ್ಮ? Garlic mushroom. We'll discuss about that when I come to food. You want me to discuss now itself? I am having only 1 minute. Okay, sir. Okay. Okay. You ಇಲ್ಲಿ ಪಾಯಿಂಟ್ ಬರೀರಿ. ಗಾರ್ಲಿಕ್, ಆನಿಯನ್, ಗಾರ್ಲಿಕ್, ಮಶ್ರೂಮ್ ಬರೀರಿ. ಮೂಲಂಗಿ, ದೆನ್ ಯುವರ್ ಬದನೆಕಾಯಿ ಅಂಡ್ ಕ್ಯಾರೆಟ್ ಎಲ್ಲ ಬರ್ಕೊಳ್ಳಿ. ಟುಮಾರೋ ವಿಲ್ ಅಗೇನ್ ಗೋ ಇನ್ ಟು ದಿಸ್. ಅಂಡ್ ಐ ಥಿಂಕ್ ಈ ಬ್ರಾಹ್ಮಣ ಆಗೋದೇ ಇಷ್ಟು ಕಷ್ಟ ಆದ್ರೆ ದೇವಿ ದೇವತೆ ಆಗೋದು ಇನ್ನೆಷ್ಟು ಕಷ್ಟ ಇದೆ ಅಂತ ನೋಡೋಣ. Okay. First we have to become Brahmana, next we have to become Farishta, angel, then we can become Devi Devate. ಆಮೇಲೆ ಮೋಕ್ಷದ ಬಗ್ಗೆ ಅಪೇಕ್ಷೆ ಮಾಡಿ. ನಮ್ಮ ಮೋಕ್ಷ ಎಂಜಿನ್ ಬೇಕು. ನೀವಲ್ಲ ಅಣ್ಣ. ಫ್ರಸ್ಟ್ರೇಷನ್ ಅಲ್ಲ, ಮೋಕ್ಷ. Okay, it is less than 30 seconds, please. So please come folded hands. 3 omkaras cut ಆಗತ್ತೆ, no problem. Sir, 3 minutes ಇದೆ sir. ಇನ್ನು 3 minutes ಇದೆ sir. ಇಲ್ಲಮ್ಮ, this one is showing less than 1 minute, please. Only 1 minute. Yeah. Oh. Okay, 3 omkaras. Om. Om. Sarve bhavantu sukhinah. Sarve santu niramaya. Sarve bhadrani pashyantu. Ma kaschid dukkha bhag bhavet. Om shanti shanti shanti. Please both the hands tomorrow also at 4 o'clock. Okay. Namaste. God bless.